ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವು ಇವತ್ತು ಪ್ಲಾಂಟೇಶನ್ ಮಾಡಿಬಿಟ್ಟು 35 ಡೇಸ್ ಆಯಿತು. ಕಲ್ಲಂಗಡಿನ ದಿಲ್ಕಾಶ್ ಬಾಯರ್ ಸೆಮ್ನಿಯಸ್ ದಿಲ್ಕಾಶ್ ವೆರೈಟಿದು. ನಾನು ಇವತ್ತು 5ನೇ ಸ್ಪ್ರೇ ಯಾವ ರೀತಿ ಮಾಡ್ತಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. 5ನೇ ಸ್ಪ್ರೇಗೆ ನಾನು 4 ಸ್ಪ್ರೇ ಮಾಡಿರೋ ವೀಡಿಯೋನ ಡೀಟೇಲ್ಸಲ್ಲಿ ಕೆಳಗಡೆ ಲಿಂಕಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. 9ನೇ ಎಪಿಸೋಡ್ ಅಂತಂದು ಅದರಲ್ಲೇ ಡೀಟೇಲ್ಸ್ ಹಾಕಿದ್ದೀನಿ. ಇದು 10ನೇ ಎಪಿಸೋಡ್ ಆಗುತ್ತೆ. ಇದು ಕಾಟೆವಾ ಡೆಲಿಗೇಟ್ ಅಂತಂದು. ಇದು ಬಂದುಬಿಟ್ಟು ಇದು ಸ್ಪನಿಟ್ರಾಮ್ ಇರುತ್ತೆ. ಇದರಲ್ಲಿ ಕಂಟೆಂಟ್ ಸ್ಪನಿಟ್ರಾಮ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಇದು ಇನ್ಸೆಕ್ಟಿಸೈಡ್ ವೀಕ್ಷಕರು. ಇದು ಬ್ರಾಡ್ ಸ್ಪೆಕ್ಟ್ರಮ್ಗೆ ನಾವು ಯೂಸ್ ಮಾಡ್ತೀವಿ. ಡೌನಿ ಮಿಲ್ಡೇವು, ಪೌಡ್ರಿ ಮಿಲ್ಡೇವು ಅಂತಂದು ಬರ್ತಲ್ಲ, ಶಿಲೀಂಧ್ರ ರೋಗಕ್ಕೆ. ಇದನ್ನು ನಾವು ಕಂಟೆಂಟ್ ಎಷ್ಟು ಹಾಕ್ಕೊಂಡಿದ್ದೀವಿ ಅಂದರೆ ಇದು 100 ml ಬರ್ತಾಯಿದೆ. ಇದು ಬಂದುಬಿಟ್ಟು 100 ml. ಇದು ಕ್ವಾಂಟಿಟಿ ಇಲ್ಲಿದೆ ನೋಡಿ, 100 ml. 100 ml. ಇದು ರೇಟ್ ಬಂದುಬಿಟ್ಟು 1528 ರೂಪಾಯಿ 100 mlಗೆ. ಎಕ್ಸ್ಪೈರಿ ಡೇಟನ್ನು ನೋಡ್ಬೋದು ನೀವು. 2026 ಈ ರೇಟ್ ಕಾಸ್ಟ್ಲಿ ವೀಕ್ಷಕರೇ. ಅದು ನಾವು 3 ಎಕರೆಗೆ 200 ಮಾಡ್ಕೊಂಡಿದ್ದೀವಿ, ಜಾಸ್ತಿ ಯೂಸ್ ಮಾಡಿಲ್ಲ. ಇದು 3 ಎಕರೆ ಹೊಲಕ್ಕೆ ನಮಗೆ 20 ಟ್ಯಾಂಕ್ ಯೂಸ್ ಆಗಿದೆ ವೀಕ್ಷಕರೇ. ನಾವು ಒಂದು 20 ಲೀಟ್ರ್ ವಾಟ್ರಿಗೆ 10 ml ನಾವು ಇದನ್ನ ಲಿಕ್ವಿಡ್ನ ಹಾಕ್ಕೊಂಡಿರ್ತೀವಿ. ಬೇರೆ ಜೊತೆಗೆ ಬೇರೆ ಏನು ಮಿಕ್ಸ್ ಮಾಡ್ಕೊಂಡಿಲ್ಲ. ಇದನ್ನೊಂದೇ ಡೆಲಿಗೇಟ್ ಒಂದು ಯೂಸ್ ಮಾಡ್ಕೊಂಡಿದ್ದೀವಿ ನಾವು. ಒಂದು ಟ್ಯಾಂಕಿಗೆ 20 ml ವಾಟ್ರಿಗೆ 10 ml 20 ಲೀಟ್ರ್ ವಾಟ್ರಿಗೆ 10 ml ಇದನ್ನು ಲಿಕ್ವಿಡ್ ಹಾಕ್ಕೊಂಡಿದ್ದೀವಿ, ಡೆಲಿಗೇಟ್ ಲಿಕ್ವಿಡನ್ನು. ಹಾಗಾಗಿ ನಮಗೆ 200 ml ಯೂಸ್ ಆಗಿದೆ. ಡೆಲಿಗೇಟ್ 200 ml ನಮ್ಗೆ ಇನ್ಸೆಕ್ಟಿಸೈಡ್ ಯೂಸ್ ಆಗಿದೆ. ಇದು ರೇಟ್ ಬಂದುಬಿಟ್ಟು ನಾವು 200 mlಗೆ 3000 ಆಗುತ್ತೆ ವೀಕ್ಷಕರೇ. ಇದು ಸ್ವಲ್ಪ ವೇರಿ ಆಗುತ್ತೆ, 20-30 ರೂಪಾಯಿ ವೇರಿ ಆಗ್ತಿರ್ತೈತೆ ಪ್ರೈಸ್ ಮಾರ್ಕೆಟಲ್ಲಿ. ಬೆಳೆ ಬಂದುಬಿಟ್ಟು 35 ದಿವಸ ಆಯಿತು ವೀಕ್ಷಕರೇ. ಇದು 35 ಡೇಸ್ ಪ್ಲಾಂಟ್ ಇದು. ಆಮೇಲೆ ನಾವು ಯಾವುದೇ ಸ್ಪ್ರೇ ಮಾಡಿದ್ರು ನಾವು 4ರಿಂದ 5 ದಿವಸ ಗ್ಯಾಪ್ ಕೊಡ್ತೀವಿ ವೀಕ್ಷಕರೇ. ಅದು ಸ್ಪ್ರೇ ಕರೆಕ್ಟಾಗಿ ಕಂಪ್ಲೀಟಾಗಿ ಯೂಸ್ ಆಗಲಿ ಅಂತ, ಪ್ಲಾಂಟ್ ಸಕ್ ಮಾಡ್ಕೊಳ್ಳಿ ಅಂತಂದು. ನಾವು 1 ದಿವಸ 2 ದಿವಸ ಗ್ಯಾಪ್ ಮಾಡಿ ಹೊಡೆಯಲ್ಲ. ನಾವು ಮಿನಿಮಮ್ 4 ದಿವಸ ನಾವು ಗ್ಯಾಪ್ ಕೊಟ್ಟೇ ಕೊಡ್ತೀವಿ. ಒಂದು ಸ್ಪ್ರೇಯಿಂದ ಇನ್ನೊಂದು ಸ್ಪ್ರೇ ಔಷಧ ಹೊಡಿಬೇಕಾದ್ರೆ ಒಂದು ಔಷಧಿಯಿಂದ ಇನ್ನೊಂದು ಔಷಧಿಗೆ 4 ದಿವಸ ಕೊಟ್ಟಿರ್ತೀವಿ. 4 ದಿವಸ ಇಲ್ಲ 5 ದಿವಸ. ಈಗ ನಾವು ಇದು 5ನೇ ಸ್ಪ್ರೇ ವೀಕ್ಷಕರೇ. ಇದಕ್ಕೆ 4 ದಿವಸ ನಾವು ಕೊಟ್ಟಿದ್ದೀವಿ. ಇದಾದಮೇಲೆ ಇನ್ನೊಂದು 4 ದಿವಸ ಬಿಟ್ಟು ನಾವು ಇನ್ನೊಂದು ಸ್ಪ್ರೇ ಹೊಡಿತೀವಿ, ಆರೆಂಜ್ ಸ್ಪ್ರೇ. ಅದನ್ನು ವೀಡಿಯೋ ಹಾಕ್ತೀನಿ ನಾನು. ಇದು 5ನೇ ಸ್ಪ್ರೇ ನೋಡಿ ವೀಕ್ಷಕರೇ. 35 ಡೇಸ್ ಪ್ಲಾಂಟ್ ಇದು ಇರೋದು. ದಿಲ್ಕಾಶ್ ವಾಟರ್ ಮೆಲನ್ ಬಾಯರ್ ಸೆಮ್ನಿಸ್. ಇದು 35 ದಿನಗಳ ಬೆಳೆ. ಇದು 35 ದಿವಸದ ಬೆಳೆ ಇದು. ಆಮೇಲೆ ಸ್ಟಿಕ್ಕಿ ಪ್ಯಾಡ್ಸ್ ಹಾಕಿದ್ವಿ, ಇನ್ಸೆಕ್ಟಿಸೈಡ್ ಸ್ಟಿಕ್ಕಿ ಪ್ಯಾಡ್ಸ್ ಹಾಕಿದ್ದೀವಿ. ಅದು 30-35 ರೂಪಾಯಿ ಸಿಗುತ್ತೆ. ಸ್ವಲ್ಪ ಹುಳುಗಳು ಕಾಟ ಜಾಸ್ತಿ ಇರೋದ್ರಿಂದ ಹಾಗಾಗಿ ನಾವು ತೋಟದಲ್ಲೆಲ್ಲ ಅಲ್ಲೊಂದು ನೆಟ್ಟಿದ್ದೀವಿ ಅದನ್ನು, ಸ್ಟಿಕ್ಕಿ ಪ್ಯಾಡ್ನ ನೀವು ಗಮನಿಸ್ಬೋದು. ನಿಮಗೆ ಕಾಯಿ ತೋರಿಸ್ತೀನಿ ವೀಕ್ಷಕರ. ನಾನು ನೆಕ್ಸ್ಟ್ ಸ್ಪ್ರೇದಲ್ಲಿ ನಿಮಗೆ ಕಾಯಿ ಚಿಕ್ಕ ಸೈಜ್ ಇದೆ, ಅದ್ರ ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾವು ಬೇರೆ ಎಪಿಸೋಡ್ಸ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವೀಕ್ಷಕರೇ. ಆ ಪ್ರೀವಿಯಸ್ ಎಪಿಸೋಡ್ಸ್ ನೋಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಧನ್ಯವಾದಗಳು ವೀಕ್ಷಕರೇ.